ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತಮ್ಲೆನಲ್ಲೇ ನೋಡಿರೋ ಹಾಗೆ 76 kgಯಿಂದ 63 kgಗೆ ನಿಯರ್ಲಿ 13-12 kgs ಹೇಗೆ ಬ್ಯೂಟಿಫುಲ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಆದೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ನಾನು ಯಾವುದೇ ರೀತಿ ಸಪ್ಲಿಮೆಂಟ್ಸ್ ತೊಗೊಂಡಿಲ್ಲ, ಯಾವುದೇ ರೀತಿ ಹೈ ವರ್ಕೌಟ್ ಮಾಡಿಲ್ಲ, ಮನೆ ಈಸಿಯಾಗಿ ಡಯಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಹಾಗೆ ನನಗೆ ಇಬ್ಬರು ಮಕ್ಕಳು ಇಟ್ಕೊಂಡು ಸಿಂಪಲ್ ಆಗಿರುವ ಒಂದು ಡಯಟ್ನ ಫಾಲೋ ಮಾಡ್ಕೋಬೋದು. ಯಾವುದೇ ರೀತಿ ಹೈ ಮೀಲ್ನ ಪ್ರಿಪೇರ್ ಮಾಡಿದೆ ಸಿಂಪಲ್ಲಾಗಿ ಅಷ್ಟೇ ವೆಯ್ಟ್ ಲಾಸ್ಗೆ ಎಫೆಕ್ಟ್ ಡಯಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲನೇದಾಗಿ ನೀವು ಯಾವುದೇ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಮುಖ್ಯ ಬೇಸ್ ಏನಂದರೆ 70% ನಿಮ್ಮ ಡಯಟಿಂದ ಸಾಧ್ಯ, 20% ಅಷ್ಟೇ ನಿಮ್ಮ ವರ್ಕೌಟಿಂದ ಸಾಧ್ಯ. ಸೊ ಡಯಟ್ ಒಂದು ತುಂಬ ಪ್ರಾಪರ್ ಆಗಿದ್ದರೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ವರ್ಕೌಟ್ ಮಾಡಲಿಲ್ಲ ಅಂದರೆ ವೆಯ್ಟ್ ಲಾಸ್ ಆಗಲ್ಲ. ಸೊ ಎರಡೂ ಕರೆಕ್ಟಾಗಿ ನೀವು ಬ್ಯಾಲೆನ್ಸ್ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಮನೆಯಲ್ಲೇ ಮಾಡುವಂಥ ಪದಾರ್ಥಗಳನ್ನ ಊಟಗಳನ್ನ ಮಾಡಿಕೊಂಡು ನೀವು ತುಂಬ ಬೇಗನೆ ಸಣ್ಣ ಆಗ್ಬೋದು ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಜರ್ನಿ ಅನ್ನೋದು ನಾವು ಒಂದು ವಾರ ಮಾಡಿ 1-2 ವಾರ ಮಾಡಿ ಬಿಡ್ತೀವಿ ಅಂದರೆ ಆಗಲ್ಲ. ಒಂದು ಕಂಪ್ಲೀಟಾಗಿ ನಮ್ಮ ಗೋಲ್ನ ಅಚೀವ್ ಮಾಡೋ ತನಕ ಮಾಡಬೇಕು ಅಂದರೆ ನಮ್ಮ ಡಯಟ್ ತುಂಬಾ ಕ್ಲೀನಾಗಿರಬೇಕು. ಹಾಗೆ ನಾವು ಹೊರಗಡೆ ಹೋದರೂ ಅದನ್ನು ಪ್ರಾಕ್ಟೀಸ್ ಮಾಡೋ ರೀತಿ ನಮ್ಮ ಡಯಟ್ ಇರಬೇಕು. ಸೊ ಆವಾಗ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಇಲ್ಲ ನಾನು ಯಾವುದಾದ್ರೂ ಒಂದು ಸ್ಟ್ರಿಕ್ಟಾಗಿ ಡಯಟ್ ಹೇಳಿದರೆ ನೀವು ಖಂಡಿತ 1 ವಾರ ಅಷ್ಟೇ ಮಾಡ್ತೀರಾ. 2 ವಾರಕ್ಕೆ ಆಬ್ವಿಯಸ್ಲಿ ನಿಮಗೂ ಬೋರ್ ಆಗುತ್ತೆ, ನನಗೂ ಬೋರ್ ಆಗುತ್ತೆ. ಸೊ ನಾವು ಆ ಡಯಟ್ನ ಫಾಲೋ ಮಾಡಲ್ಲ. ಸೊ ಡಯಟನ್ನು ನಾವು ಹೊರಗಡೆ ಹೋದರೂ ಫಾಲೋ ಮಾಡೋ ರೀತಿ ಇರಬೇಕು. ಸೊ ನಾವು ಅದನ್ನ ಇಷ್ಟಪಟ್ಟು ಮಾಡೋ ರೀತಿ ಡಯಟ್ ಇರಬೇಕು. ಸೊ ಆ ಥರ ಡಯಟಿಗೆ ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ 3 ಲೀಟರ್ ನೀರನ್ನ ಕುಡೀರಿ, ಫಸ್ಟ್ ಪಾಯಿಂಟು. ಆಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು. ಒಂದು ಮೀಲಿಗೂ ನೀವು ಊಟ ಮಾಡಿ ತಿಂಡಿ ತಿಂದು ಡಿನ್ನರ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಆ ಊಟ ಆದಮೇಲೆ ಮೀಲ್ ಆದಮೇಲೆ ಸ್ವಲ್ಪ ಕೆಲಸ ಮಾಡಿ. ಏನಾದರೂ ಹಾಗೆ ಮಲ್ಕೊಂಡ್ಬಿಟ್ರೆ ಅದು ಆಬ್ವಿಯಸ್ಲಿ ನಮ್ಮ ಬಾಡಿ ಏನು ಕೆಲಸ ಮಾಡಲ್ಲ, ರೆಸ್ಟ್ ಆಗುತ್ತೆ. ಸೊ ಆ ಬಾಡಿ ವೇಟ್ ಗೇನ್ ಪುಟ್ ಆನ್ ಆಗುತ್ತೆ. ಸೊ ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಆಮೇಲೆ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಆದಷ್ಟು ಹೊರಗಡೆ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸೆಲೆಬ್ರಿಟೀಸು ನಿಮಗೆ ಚಿಪ್ಸು ಆ್ಯಡ್ಸು ಎಲ್ಲ ತೋರಿಸ್ತಾರೆ, ಬಟ್ ಅವ್ರು ಯಾರೂ ಒಂದು ಚಿಪ್ಸ್ ಕೂಡ ತಿನ್ನಲ್ಲ. ಜಸ್ಟ್ ಫಾರ್ ಆ್ಯಡ್ಗೆ ಪ್ರಮೋಷನ್ ಮಾಡ್ತಾರೆ ಹೊರತು ಯಾರೂ ಕೂಡ ಒಂದು ಚಿಪ್ಸ್ ಕೂಡ ತಿನ್ನಲ್ಲ. ಸೊ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅದು ನಮ್ಮ ಸ್ಕಿನ್ಗೆ, ಹೇರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಜಂಕ್ಸಲ್ಲಿ ಇನ್ ಕ್ಯಾಲರಿ ಇರುತ್ತೆ. ಹಾಗೆ ಶುಗರ್ ಜ್ಯೂಸಸ್, ಈ ಕೊಕೊಕೋಲಾ, ಪೆಪ್ಸಿ ಇವೆಲ್ಲ ಏನು ಕುಡಿತೀರಲ್ಲ ಇದರಲ್ಲೂ ಸಹ ತುಂಬಾ ಕ್ಯಾಲರೀಸ್ ಇರ್ತವೆ. ಪರೋಟ, ವಡಾಪಾವು, ಪಾವ್ ಭಾಜಿ ಇದೆಲ್ಲ ತುಂಬಾ ಕ್ಯಾಲರೀಸ್ ಇರುತ್ತೆ. ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನಿಷಿಯಲ್ ಡೇಸಲ್ಲಿ ಬಿಟ್ಟೇ ಬಿಡಿ ಅಂದರೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಸೊ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಡಯಟ್ ಹೇಗಿತ್ತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಬಿಸಿ ನೀರಿಗೆ, ಅಂದರೆ ಉಗುರು ಬೆಚ್ಚ ನೀರಿಗೆ ಒಂದು ಸ್ವಲ್ಪ ಲೆಮನ್ ಹಾಕೊಂಡು ಕುಡಿತಿದ್ದೆ. ಒಂದಿನ ಶುಂಠಿ ಜಬ್ಬಿ ಕುಡಿತಿದ್ದೆ, ಒಂದಿನ ಚಿಯಾ ಸೀಡ್ಸ್ ಹಾಕೊಂಡು ಕುಡಿತಿದ್ದೆ, ಒಂದಿನ 2 ಮಿಕ್ಸ್ ಮಾಡಿ ಲೆಮನ್ ಜಿಂಜರ್ ಹಾಕೊಂಡು ಕುಡಿತಿದ್ದೆ. ಈಗ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಮೋಷನ್ ಕ್ಲಿಯರ್ ಆದರೂ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಇವೆಲ್ಲ ಕ್ಲೀನಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬ್ರೇಕ್ಫಾಸ್ಟ್ ಅಂದರೆ ಏನು ಅಂದರೆ ರಾತ್ರಿಯೆಲ್ಲ ಮಲಗಿರ್ತೀವಿ. ಸೊ ಆ ಫಾಸ್ಟಿಂಗ್ನ ನಾವು ಬ್ರೇಕ್ ಮಾಡೋದಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಬ್ರೇಕ್ಫಾಸ್ಟ್ ಯಾವಾಗಲೂ ಲೈಟ್ ಆಗಿರಬೇಕು. ನೀವು ಮನೇಲೇ ಸೌತ್ ಇಂಡಿಯನ್ ಫುಡ್ಗಳನ್ನ ಕೂಡ ತೊಗೋಬೋದು. ಅದೇ ಈಗ ನಾವು ಒಂದು 3 ಇಡ್ಲಿ ತೊಗೊತಿದ್ದೀವಿ ಅಂದರೆ ಒಂದು ಸ್ವಲ್ಪ ಚಟ್ನಿಯಲ್ಲಿ ಹೈ ಕ್ಯಾಲರಿ ಇರುತ್ತೆ, ಒಂದು ಬಟ್ಲ ಸಾಂಬಾರು ತೊಗೋಬೋದು, ನಿಮ್ಗೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಇಲ್ಲಾಂದರೆ ಅವಲಕ್ಕಿ ಲೋ ಕ್ಯಾಲರೀಸ್ ಅಂತ ಹೇಳ್ಬೋದು, ಅದನ್ನು ಕೂಡ ನೀವು ಒಂದು ಬೌಲ್ ತೊಗೋಬೋದು. ಅಂದರೆ ಸ್ವಲ್ಪ ಆಯಿಲ್ನ ಕಡಿಮೆ ಮಾಡಿಕೊಂಡು ತೊಗೋಬೋದು. ಆಮೇಲೆ ಒಂದು ವೆಜಿಟೇಬಲ್ ಪಲಾವ್, ಅಂದರೆ ಜಾಸ್ತಿ ವೆಜಿಟೇಬಲ್ ಹಾಕಿರುವಂಥ ಪಲಾವ್ ತೊಗೋಬೋದು. ಆಮೇಲೆ ಓಟ್ಸ್ ಮೀಲ್ ತೊಗೋಬೋದು, ಓಟ್ಸ್ ಸ್ಮೂತಿ ಕುಡಿಬೋದು. ಹಾಗೆ ನಾವು ಒಂದು ದೋಸೆ ತೊಗೊಂಡ್ರೆ ಯಾವುದೇ ರೀತಿ ತುಪ್ಪ ಬೆಣ್ಣೆ ಹಾಕ್ದೇ ಆಲೂಗಡ್ಡೆ ಸ್ವಲ್ಪರಲ್ಲಿ ಒಂದು ಮಿಲೆಟ್ಸ್ ದೋಸೆ ಆ ಥರ 1-2 ದೋಸೆ ತೊಗೋಬೋದು ನೀವು. ಕಂಪ್ಯಾರೇಟಿವ್ಲಿ ಈ ಅಕ್ಕಿ ದೋಸೆ ತೊಗೊಳೋದಕ್ಕಿಂತ ಆ ದೋಸೆ ತೊಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಿಲೆಟ್ಸ್ ಉಪ್ಮಾ ಈ ಥರದ್ದು ನೀವೆಲ್ಲ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡಿರೋ ಬ್ರೇಕ್ಫಾಸ್ಟ್ನ ತಿಂದು ನೀವು ಕೂಡ ಸಣ್ಣ ಆಗ್ಬೋದು. ಆ್ಯಂಡ್
ಮ್ಯಾಮ್ ನಂಗೆ ಮತ್ತೆ ಹೊಟ್ಟೆ ಹಸಿಯುತ್ತು 11 ಗಂಟೆ ಆ ಟೈಮಲ್ಲಿ ಅಂತ ಅಂದರೆ ನೀವು ಡ್ರೈ ಫ್ರೂಟ್ಸ್ನ ತೊಗೋಬೋದು. 2 ಉತ್ತುತ್ತಿ, ಗೋಡಂಬಿ, ಬಾದಾಮಿ ತೊಗೊಂಡ್ರೆ ಇದು ಗುಡ್ ಫ್ಯಾಟ್ ಆಗಿರೋದ್ರಿಂದ ನಿಮಗೆ ಎನರ್ಜಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಗುಡ್ ಫ್ಯಾಟ್ಸ್ನ ಕನ್ಸ್ಯೂಮ್ ಮಾಡ್ಬೋದು. ಮಧ್ಯಾಹ್ನ ಊಟಕ್ಕೆ ಬರೋದಾದರೆ ಲಂಚ್ 1 ಇಂದ 2 ಗಂಟೆ ಒಳಗಡೆ ಊಟನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಏಕೆಂದರೆ ನೀವು ಡಯಟಲ್ಲಿ ಪ್ರಾಪರ್ ಆಗಿರೋ ಒಂದು ಟೈಮಿಂಗ್ಸ್ ಅಂತೂ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಬೆಳಿಗ್ಗೆ 9 ರಿಂದ 10 ಗಂಟೆ ತಿಂಡಿ, 1 ರಿಂದ 2 ಗಂಟೆ ಊಟ ಮ್ಯಾಕ್ಸಿಮಮ್, ರಾತ್ರಿ 7:30ಯಿಂದ 8 ಗಂಟೆ ಅಷ್ಟೊತ್ತಿಗೆ ಡಿನ್ನರ್. ಇದನ್ನು ಮೊದಲಿಗೆ ಫಾಲೋ ಮಾಡೋದನ್ನ ಕಲೀಲಿ. ಊಟಕ್ಕೆ ನಾನು ಯೂಶ್ವಲ್ ಆಗಿ 2 ರೊಟ್ಟಿ, 2 ಚಪಾತಿ, ಸೋಮವಾರ ನಾವು ನಾನ್ ವೆಜ್, ಶನಿವಾರ ನಾನ್ ವೆಜ್ ತಿನ್ನಲ್ಲ. ಸೊ ಒಂದು ಕಾಳಿನ ಪಲ್ಯ, ಹೆಸರು ಕಾಳು ಪಲ್ಯ, ಒಂದು ಇಷ್ಟು ಸ್ಯಾಲಡ್, ಅಂದರೆ ನಾನು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಸೌತೆಕಾಯಿ, ಕ್ಯಾರೆಟು, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಒಂಥರ ರಾಯ್ತ ಥರ ಮಾಡ್ಕೊಂಡು ಅದು ಒಂದು ಬೌಲು. ಸೊ ಇಲ್ಲಿ ನಮಗೆ ಪ್ರೋಟೀನು ಸಿಕ್ತು, ಫೈಬರು ಸಿಕ್ತು, ಹಾಗೆ ಕಾರ್ಬೋಹೈಡ್ರೇಟ್, ಸ್ವಲ್ಪ ಅನ್ನ, ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡ್ತಿದ್ದೆ. ಸೊ ಅನ್ನ ತುಂಬ ಕಡಿಮೆ ಮಾಡ್ತಿದ್ದೆ, ಯಾಕಂದರೆ 2 ರೊಟ್ಟಿ ತಿಂದಿರ್ತೀವಿ. ಹೆಸರು ಕಾಳು ಪಲ್ಯ ಒಂದು ಬಟ್ಲ ಫುಲ್ ತೊಗೊಳ್ಳಿ, ಯಾಕೆಂದರೆ ಅದ್ರಲ್ಲಿ ಪ್ರೋಟೀನ್ ಇರುತ್ತೆ. ಆಮೇಲೆ ಫೈಬರಿಗೋಸ್ಕರ ನೀವು ಕ್ಯಾರೆಟು, ಸೌತೆಕಾಯಿ ಅದನ್ನು ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ. ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ ಆಗಿರ್ತಿತ್ತು. ಯೂಶ್ವಲಿ ಸೋಮವಾರ, ಶನಿವಾರ ಇಲ್ಲ ಅಂತ ಅಂದಿದ್ರೆ ನಾನು ಒಂದು ಎಗ್ ಬುರ್ಜಿ, ಆಮ್ಲೆಟು, ಅಂದರೆ ಎಣ್ಣೆ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡಿರೋವಂಥದ್ದು ಮಾಡ್ಬೋದು. ಇಲ್ಲ ನಾನು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಸೋಯಾ ಚಂಕ್ಸ್ ಕರಿ, ಅಲ್ಲ ಚೆನ್ನ ಮಸಾಲ ಕರಿ, ಈ ಥರ ಒಂದು ಕಾಳುಗಳಲ್ಲಿ ಹೆಚ್ಚಾಗಿ ನಮಗೆ ಪ್ರೋಟೀನ್ ಸಿಗೋದ್ರಿಂದ ಒಂದು ಕಾಳಿನ ಪಲ್ಯ ಮಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಯಾಲಡ್ಡು, ಇನ್ನೊಂದು ಸ್ವಲ್ಪ ಎಗ್ಗು ಜೊತೆ ತಿಂತೀನಿ ಅನ್ನೋದು ಎಗ್ಗು. ಈ ಥರ ಪ್ರೋಟೀನ್ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ನಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ನನಗಂತೂ ಟೀ ಬಿಟ್ಟು ಇರೋಕ್ಕಾಗಲ್ಲ. ಒಂದು 1/2 ಕಪ್ ಆಫ್ ಟೀನ ಕುಡಿತಾ ಇದ್ದೆ ಅಷ್ಟೇ. ಇನ್ನು ರಾತ್ರಿ ಊಟಕ್ಕೆ ವಿಚಾರಕ್ಕೆ ಬರಬೇಕಾದ್ರೆ ಮಧ್ಯಾಹ್ನ ಹೆವಿ ಮೀಲ್ ತಿಂದಿರೋದ್ರಿಂದ ನಾವು ರಾತ್ರಿ ತುಂಬ ಲೈಟಾಗಿ ಊಟ ಮಾಡ್ತಾ ಇದ್ದೆ ಅಂತ ಹೇಳ್ಬೋದು. ಊಟ ಅನ್ನೋದಕ್ಕಿಂತ ನಾನು ರಾತ್ರಿ ಇವತ್ತು ಸೂಪು ಆಗಿರ್ಬೋದು, ಒಂದು ಒಳ್ಳೆ ವೆಜಿಟೇಬಲ್ ಸೂಪ್ ಕುಡಿತಾ ಇದ್ದೆ. ಆಮೇಲೆ ಒಂದು ತಾಳಿಪಟ್ಟು ಮಾಡ್ಕೊಂಡು ತಿಂತಿದ್ದೆ, ಒಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು. ಆಮೇಲೆ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿತಿದ್ದೆ. ಆಮೇಲೆ ಒಂದು ಸಲಾಡ್, ಅದೇ ಶೇಂಗಾ ಎಲ್ಲ ಹಾಕಿ ಒಂದು ಸಲಾಡ್ ಮಾಡ್ಕೊಂಡು ತಿಂತಿದ್ದೆ ತುಂಬ. ಆಮೇಲೆ ಅಂದರೆ ಓಟ್ಸ್ನ ಯೂಸ್ ಮಾಡಿಕೊಂಡು ಆಮ್ಲೆಟ್ ಹಾಕ್ಕೊಂಡು ತಿಂತಿದ್ದೆ. ಈ ಥರ ತುಂಬ ಲೈಟಾಗಿರಬೇಕು ನಿಮ್ಮದು ರಾತ್ರಿ ಡಿನ್ನರ್. ಯಾಕಂದರೆ ನಮ್ಮದು ಬಾಡಿಯಲ್ಲಿ 60% ಆಫ್ ವೇಟ್ ಗೇನ್ ಆಗೋದು ನೈಟ್ ಊಟದಿಂದನೇ. ಸೊ ನೀವು ರಾತ್ರಿ ಊಟನ ಲೈಟಾಗಿ ಮಾಡಿ, ಡಿನ್ನರ್ನ ತುಂಬ ಲೈಟಾಗಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಡಯಟ್ ಆಯಿತು. ನಿಮ್ಮ ಬಾಡಿಗೆ ವೇಟ್ ಲಾಸ್ ಆಗಬೇಕು ಅಂದರೆ ತುಂಬ ದಿನದಿಂದ ಅದು ವೇಟ್ ಗೇನ್ ಆಗಿರುತ್ತೆ, ಒಂದೇ ಸಲ ಅಷ್ಟು ವೇಟ್ ಗೇನ್ ಆಗಿರೋ. ಸೊ ಡೋಂಟ್ ರಶ್ ಯುವರ್ ಬಾಡಿ ಟು ಲೂಸ್ ದ ವೇಟ್. ಸೊ ನಿಧಾನಕ್ಕೆ ಆಗಲಿ ಟ್ರೈ ಮಾಡಿ. ಇನ್ನು ವರ್ಕೌಟ್ ಬರೋದು ವಿಚಾರ ಆಗಿರಲಿ, ನಾನು ಯಾವುದೇ ರೀತಿ ವರ್ಕೌಟ್ ಮಾಡಿಲ್ಲ ಅಂತ ಹೇಳಿದೆ. ವರ್ಕೌಟ್ ಮಾಡ್ದೇ ಹೇಗೆ ಸಣ್ಣ ಆದೆ ಅಂತ ಅಂದರೆ, ದಿನ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಿದ್ದೆ. ನೀವು ಅದನ್ನು ಆ್ಯಪ್ ಹಾಕೋಬೋದು, ಪಿಡೋಮೀಟರ್ ಅಂತ ಆ್ಯಪು. ಸೊ ಆ ಆ್ಯಪ್ ಹಾಕ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ನಿಮ್ಮ ಸ್ಟೆಪ್ಸ್ ಎಲ್ಲ ಕೌಂಟ್ ಆಗುತ್ತೆ. ಸೊ ಆ್ಯಪಿಂದ ನೀವು ಎಷ್ಟು ಸ್ಟೆಪ್ಸ್ ಆಗಿದೆ ಅಂತ ಕಂಡುಹಿಡ್ಕೋಬೋದು. ಎಷ್ಟು ಸ್ಟೆಪ್ಸ್ ಮಾಡಬೇಕು ಅನ್ನೋದಾದರೆ 10,000 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಅದನ್ನು ನೀವು ಡಿವೈಡ್ ಆದರೂ ಮಾಡ್ಕೋಬೋದು. ಮಾರ್ನಿಂಗ್ 2, ಮಧ್ಯಾಹ್ನ ಊಟ ಆದಮೇಲೆ 3,000, ಈವ್ನಿಂಗ್ 2, ನೈಟ್ ಡಿನ್ನರ್ ಆದಮೇಲೆ 3,000. ಈ ಥರ ನೀವು ಡಿವೈಡ್ ಆಗಿ ಬೇಕಾದರೂ ಮಾಡ್ಕೋಬೋದು. ಹೆಂಗೆ ಬೇಕೋ ಹಂಗೆ ಮಾಡಿ. ಇಲ್ಲ ನನಗೆ ಎಲ್ಲ ಆಗಿ ರಾತ್ರಿ ಮಗು ಮಲ್ಕೊಂಡಾಗ ನಾನು ಫುಲ್ಲು ಒಂದೇ ಸಲ ಮಾಡ್ತೀನಿ ಅಂದರೆ ನಿಮ್ಮ ಚಾಯ್ಸ್ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಇದ್ರ ಜೊತೆಗೆ ಕಂಪ್ಲೀಟ್ 3 ಲೀಟ್ರ್ ನೀರು ಮಾತ್ರ ಮಸ್ಟ್ ಕುಡೀರಿ ಅಂತ ಹೇಳೋದಕ್ಕಿಂತ, ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಸೊ ನಿಮಗೆ ಆ ಥರ ಹೊಟ್ಟೆ ಹಸಿವು ಫೀಲ್ ಆಗಲ್ಲ. ನಿಮ್ಮ ಪ್ರತಿಯೊಂದು ಮೀಲಲ್ಲೂ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫೈಬರು ಎಲ್ಲನೂ ಇರಲಿ, ಆಗ ಮಾತ್ರ ನಿಮಗೆ ಹಂಗ್ರಿ ಫೀಲ್ ಆಗೋದಿಲ್ಲ. ಸೊ ಕಂಪ್ಲೀಟ್ ಈ ಡಯಟ್ನ ನಾನು ಫಾಲೋ ಮಾಡೇ 13 kgs ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅದು ಸಣ್ಣ ಮಗು ಇಟ್ಕೊಂಡು, 2 ಮಕ್ಕಳು ಇಟ್ಕೊಂಡು. ನೀವು ಕೂಡ ಖಂಡಿತವಾಗ್ಲೂ ವೇಟ್ ಲಾಸ್ ಮಾಡ್ಕೋಬೋದು. ಸೊ ಇವೆಲ್ಲ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ, ಖಂಡಿತ ವೇಟ್ ಲಾಸ್ ಆಗೇ ಆಗ್ತೀರಾ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು 1 ವೀಕ್ ಚಾಲೆಂಜ್ ಮಾಡಬೇಕು ಅಂತ ಇದ್ದೀನಿ. 1 ವೀಕಲ್ಲಿ ಎಷ್ಟು ವೇಟ್ ಲಾಸ್ ಆಗ್ತೀನಿ ನನ್ನ ಡಯಟ್ ಫಾಲೋ ಮಾಡಿಕೊಂಡು ಅಂತ ನಾನು ನಿಮ್ಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ನನ್ನ ಜೊತೆ ವೇಟ್ ಲಾಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಅಲ್ಲಿ ತನಕ ಈ ಡಯಟ್ನ ಫಾಲೋ ಮಾಡ್ಕೊಳ್ಳಿ. ಯಾರಿಗೆಲ್ಲ ಯೂಸ್ ಆಗಿದೋ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ರೀತಿ ನಿಮಗೆ ನಾನಿಲ್ಲಿ ಯಾವುದೇ ರೀತಿ ವರ್ಕೌಟ್ ಹೇಳಿಲ್ಲ, ಆಮೇಲೆ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಹೇಳ್ತಾ ಇಲ್ಲಿ. ಸೊ ಹೋಮ್ಲಿ ಡಯಟ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಇನ್ನು ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.